ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ಮಿನಿ ವ್ಲಾಗ್. ಇವತ್ತು ಸಂಡೇ ಆದ್ದರಿಂದ ಪಾಪು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಅವ್ನು ಎದ್ದೇಳೋಷ್ಟರಲ್ಲಿ ಒಂದು ಹೆಲ್ದಿ ಆದಂಥ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ನಾನು ಸಿಹಿ ಗೆಣಸಿಂದ ಸ್ವೀಟ್ ಪೊಟ್ಯಾಟೋಯಿಂದ ಒಂದು ಹೆಲ್ದಿ ಆದಂಥ ಕಟ್ಲೆಟ್ನ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸ್ವೀಟ್ ಪೊಟ್ಯಾಟೋನ ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಈ ಥರ ತೆರ್ಕೊಂಡು ಇಟ್ಕೊತಾ ಇದ್ದೀನಿ. ಇದನ್ನು ಸ್ಮ್ಯಾಶ್ ಕೂಡ ಮಾಡ್ಕೋಬಹುದು. ಜೊತೆಗೆ ಸ್ವೀಟ್ ಪೊಟ್ಯಾಟೋ ಜೊತೆ ಪೊಟ್ಯಾಟೋ, ಕ್ಯಾರೆಟು ಇದನ್ನೆಲ್ಲನೂ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗೇ ಬರುತ್ತೆ. ಬಟ್ ನಾನಿವತ್ತು ಸ್ವೀಟ್ ಪೊಟ್ಯಾಟೋನ ಮಾತ್ರ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಮೇಲೆ ಈರುಳ್ಳಿ ಮತ್ತು ಕ್ಯಾರೆಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿಳಿ ಎಳ್ಳು ಹೆಂಗಂದರೆ, ಬಿಳಿ ಎಳ್ಳಾಗಿರ್ಬೋದು, ಕಪ್ಪೆಳ್ಳು, ಇವು ಎಣ್ಣೆ ಅಂಶ ಇರೋದ್ರಿಂದ ತುಂಬ ಸ್ಕಿನ್ಗಾಗಿರ್ಬೋದು, ಹೆಲ್ತಿಗೆ ತುಂಬ ಒಳ್ಳೆಯದು. ಹೀಗಾಗಿ ಚಪಾತಿ, ಕಟ್ಲೆಟು ಈ ಥರ ಮಾಡ್ಕೋವಾಗ ಬಳಸ್ಕೊಳ್ಳೋದು ಒಳ್ಳೆಯದು. ಇನ್ನು ಇದಕ್ಕೆ ಚೂರು ನಾನು ಖಾರ ಪೌಡರು, ಅರಿಶಿನ ಪೌಡರು ಮತ್ತು ಸಾಲ್ಟು, ಹಂಗೆ ಒಂಚೂರು ನಿಂಬೆ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೀರಿಗೆನೂ ಆ್ಯಡ್ ಮಾಡ್ಕೊಂಡೆ. ನಿಂಬೆ ರಸ ಒಂಚೂರು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಯಾಕಂದರೆ ಈ ಸ್ವೀಟ್ ಪೊಟ್ಯಾಟೊ ಸಿಹಿಯಾಗಿರೋದ್ರಿಂದ ಖಾರ, ಉಪ್ಪು, ಹುಳಿ ಎಲ್ಲ ಬಿದ್ದರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ಹೀಗಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕಿದ್ದರೆ ಚೂರು ಮಸಾಲ, ಗರಂ ಮಸಾಲಗಳನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಇನ್ನು ಯಾರೆಲ್ಲ ವೆಜಿಟೇಬಲ್ಸ್ ತಿನ್ನಲ್ಲ ಅಂತ ಮಕ್ಕಳಿದ್ರೆ, ಈಗ ಈರುಳ್ಳಿ ತಿನ್ನಲ್ಲ, ಕ್ಯಾರೆಟ್ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ನೀವು ಇದನ್ನು ರುಬ್ಬಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಅಥವಾ ಬಾಯ್ಲ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಯಾವ ಥರ ಮಾಡಿದ್ರೂ ಕಟ್ಲೆಟು ತುಂಬಾ ರುಚಿಯಾಗಿ ಬರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ತಿನ್ಕೋಬೋದು, ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟರ್ ಆದರೂ ತಿನ್ಕೋಬೋದು. ಈ ಥರ ಇದನ್ನ ಕಲಿಸ್ಕೊಂಡು, ಇದಕ್ಕೆ ನೀರು ಬಳಸಬಾರ್ದು. ಕಲಿಸ್ಕೊಂಡ ತಕ್ಷಣ ಕಟ್ಲೆಟ್ದೊಂದು ಶೇಪ್ ಕೊಟ್ಕೊಂಡು ಚೂರೇ ಚೂರು ಎಣ್ಣೆಲಿ ರೋಸ್ಟ್ ಮಾಡ್ಕೊಬೇಕಷ್ಟೇ. ಕೆಲವು ಜನ ಫ್ರೈ ಮಾಡ್ಕೋತಾರೆ, ಬಟ್ ನನಗದು ಅಷ್ಟೊಂದು ಹೆಲ್ದಿ ಅನಿಸಲ್ಲ. ಹೀಗಾಗಿ ನಾನು ಚೂರೇ ಎಣ್ಣೆ ಹಾಕಿ ಎರಡು ಸೈಡು ಬೇಯಿಸ್ಕೊಂಡ್ಬಿಡ್ತೀನಿ ಅಷ್ಟೇ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಕೆಚಪ್ ಜೊತೆ ಆದರೂ ತಿನ್ಕೋಬೋದು, ಇಲ್ಲಾಂದರೆ ಪುದೀನ ಚಟ್ನಿ ಜೊತೆನೂ ತಿನ್ಕೋಬೋದು. ಚಿಕ್ಕ ಮಕ್ಳಿಗೂ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಡಯಟ್ ಮಾಡೋರಿಗೆ ಇನ್ನೂ ಬೆಸ್ಟ್ ಆದಂಥ ಫುಡ್ ಅಂತ ಹೇಳ್ಬೋದು. ಸ್ವೀಟ್ ಪೊಟ್ಯಾಟೋಲಿ ನಿಮಗೆ ವಿಟಮಿನ್ ಡಿ ಕೂಡ ಸಿಗುತ್ತೆ. ತುಂಬ ಜನ ಇವಾಗ ಮನೆಯಿಂದ ಜಾಸ್ತಿ ಹೊರಗಡೆನೇ ಹೋಗಲ್ಲ, ಹಿಂಗಾಗಿ ಸ್ವೀಟ್ ಪೊಟ್ಯಾಟೊ ತಿನ್ನೋದ್ರಿಂದ ವಿಟಮಿನ್ ಡಿ ಕೂಡ ಸಿಗುತ್ತೆ. ಸೊ ಟ್ರೈ ಮಾಡ್ಬೋದು. ಇನ್ನು ಇದಾದ ತಕ್ಷಣ ನಮಗೆ ಜುಡಿಯೋಗೆ ಹೋಗೋದಿತ್ತು. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತಂತ. ಸೊ ಬೆಂಗಳೂರಲ್ಲಿ ನಿಮಗೆ ಗೊತ್ತಲ್ವ, ಅರ್ಧ ಗಂಟೆ ಬಿಸಿಲಿದ್ರೆ ಇನ್ನು ಅರ್ಧ ಗಂಟೆ ಮಳೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲಿರುತ್ತೆ ಗೊತ್ತೇ ಆಗಲ್ಲ. ಸೊ ಬಂದಿದ್ದ ಅರ್ಧ ಗಂಟೆ ಅಷ್ಟೇ ಹೆವಿ ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಅಷ್ಟರಲ್ಲಿ ನಾವು ಶಾಪಿಂಗ್ ಮುಗಿಸ್ಕೊಂಡ್ವಿ. ಇನ್ನು ನನ್ನ ಪಾಪುಗೆ ಒಂಚೂರು ಜಿಪ್ ಆಡಿಸ್ಕೊಂಡು ಮನೆಗೆ ಹೋದ್ವಿ. ಇದಾಗಿತ್ತು ನಮ್ಮ ಮಿನಿ ವ್ಲಾಗ್. ಲಾಂಗ್ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ.